ಎಷ್ಟು ದಿನಗಳ ಕಾಲ ಕೇವಲ ಅಡಿಗೆ ಮನೆಗೆ ಜೊತೆಗೆ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಮಾತ್ರ ಪೆಟ್ಟು ಕೊಟ್ಟಿದ್ದಂಥ ಗ್ಯಾಸ್ ಸಿಲಿಂಡರ್ ಈಗ ಆಟೋ ಚಾಲಕರ ಬದುಕಿಗೂ ಕೂಡ ದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಆಟೋ ಗ್ಯಾಸ್ ಅಭಾವದಿಂದಾಗಿ ಚಾಲಕರು ಪರದಾಡಿದ್ದಾರೆ. ನವರಂಗ್ ಗ್ಯಾಸ್ ಬಂಕ್ನಲ್ಲಿ ಪೊಲೀಸ್ ಭದ್ರತೆಯನ್ನ ಈಗ ಅಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. 2 ಕಿಲೋಮೀಟರ್ನಷ್ಟು ದೂರ ಆಟೋ ಚಾಲಕರು ಕ್ಯೂ ನಿಂತುಕೊಂಡಿದ್ದಾರೆ. ರಾತ್ರಿಯೆಲ್ಲ ಬಂಕ್ ಬಳಿಯೇ ಆಟೋ ಡ್ರೈವರ್ಸ್ ಕಾದು ಕಾದು ಸುಸ್ತಾಗಿದ್ದಾರೆ. ಪೊಲೀಸರ ಬಂದೋಬಸ್ತ್ನಲ್ಲಿ ಈಗ ಗ್ಯಾಸ್ ಅನ್ನ ಪೂರೈಕೆ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ಗಾಗಿ ಗಲಾಟೆ ಆಗದಂತೆ ಗ್ಯಾಸ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಗರಿಷ್ಠ 400 ರೂಪಾಯಿ ಮಾತ್ರ ಗ್ಯಾಸ್ ಹಾಕಿಸ್ಕೊಳ್ಳೋಕೆ ಅವಕಾಶ ಕಲ್ಪಿಸಲಾಗಿರುವಂಥದ್ದು. ಹೆಚ್ಚಿನ ದುಡ್ಡಿದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಅಂಥ ಒಂದು ಪರಿಸ್ಥಿತಿ ನೋಡಿ. ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ತಮ್ಮ ಆಟೋವನ್ನು ಪಾರ್ಕ್ ಮಾಡಿಕೊಂಡು ಬಂಕ್ಗಳ ಸಮೀಪವೇ ಕಾಯ್ತಾ ಇದ್ದಾರೆ. ಇದು ಯಾವುದೋ ಆಟೋ ಸ್ಟ್ಯಾಂಡ್ ಅಲ್ಲ, ಇದು ಬಂಕ್ ಮುಂದೆ ಅನಿವಾರ್ಯವಾಗಿ ನಿಂತ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿಯಲ್ಲಿರುವಂಥ ಆಟೋ ಚಾಲಕರ ಬದುಕಿದು. ಸರತಿ ಸಾಲಿನಲ್ಲಿ ತಮ್ಮ ಆಟೋವನ್ನು ನಿಲ್ಲಿಸಿಕೊಂಡು ಆಟೋ ಒಳಗಡೆನೆ ದಿನಪೂರ್ತಿ ಕಾಯ್ತಿದ್ದಾರೆ, ಕೇವಲ ಗ್ಯಾಸನ್ನು ತುಂಬಿಸ್ಕೊಳ್ಳಿಕ್ಕೆ. ಇರೋದೇ ಕಡಿಮೆ ಗ್ಯಾಸ್ ಬಂಕ್ಗಳು, ಅದರಲ್ಲಿ 5 ಇದ್ರೆ 4 ಕ್ಲೋಸ್ ಆಗಿರುತ್ತೆ, 1 ಓಪನ್ ಆಗಿರುತ್ತೆ. ಓಪನ್ ಆಗಿರುವಂಥ ಒಂದು ಗ್ಯಾಸ್ ಬಂಕ್ನಲ್ಲಿ ಇಂಥ ಒಂದು ಪರಿಸ್ಥಿತಿ. ಈಗ ಸದ್ಯಕ್ಕೆ ನೀವು ನವರಂಗ್ ಗ್ಯಾಸ್ ಬಂಕ್ನಲ್ಲಿರುವಂಥ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಈ ಗ್ಯಾಸ್ಗೋಸ್ಕರ ಆಟೋ ಚಾಲಕರ ಕ್ಯೂ ಮುಂದುವರೆದಿದೆ ಅಂತ ನೀವು ಗಮನಿಸ್ತಾ ಇದ್ದೀರಿ. ನವರಂಗ್ ಬಂಕ್ನಲ್ಲಿ, ಗ್ಯಾಸ್ ಬಂಕ್ನಲ್ಲಿ ಈಗ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಕಾರಣ ಏನು ಅಂತಂದರೆ, ಬೇರೆ ಬೇರೆ ಭಾಗದಲ್ಲಿ ಪೆಟ್ರೋಲ್ಗಾಗಿ ಯಾವ ರೀತಿಯಾದಂಥ ಒಂದು ಹೊಡೆದಾಟ ಆಯಿತು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಸೊ ಆ ಪರಿಸ್ಥಿತಿ ಇಲ್ಲಿ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಪೊಲೀಸರ ಸಮ್ಮುಖದಲ್ಲಿ ಈಗ ಆಟೋಗಳಿಗೆ ಗ್ಯಾಸ್ ತುಂಬಿಸಲಾಗ್ತಾ ಇದೆ. ಈಗ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಚಂದನಾ ಶೆಟ್ಟಿ. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಿರುವಂಥದ್ದು. ಚಂದನಾ ಶೆಟ್ಟಿ, ಈಗ ಆಟೋಗೆ ಗ್ಯಾಸ್ ಹಾಕ್ಸ್ಕೊಳ್ಳೋದಕ್ಕೂ ಕೂಡ ಪೊಲೀಸರು ಬರಬೇಕಾಯ್ತಲ್ಲ ಅಂತ, ಸೊ ಪರಿಸ್ಥಿತಿ ಯಾವ ಥರ ಇದೆ? ಗ್ರೌಂಡ್ ರಿಪೋರ್ಟ್ ಕೂಡ ಹಾಗಿದ್ರೆ. ರಾಹುಲ್, ಖಂಡಿತ ಅಂದ್ರೆ ಬೆಂಗಳೂರಲ್ಲಿ ಯಾವ ಪರಿಪ್ರಮಾಣದಲ್ಲಿ LPG ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ ಅಂದ್ರೆ ಪೊಲೀಸರ ಸಮ್ಮುಖದಲ್ಲಿ, ಪೊಲೀಸರ ಭದ್ರತೆಯಲ್ಲಿ ಆಟೋಗಳಿಗೆ ಗ್ಯಾಸ್ ಪೂರೈಕೆ ಮಾಡುವಂತ ಕೆಲಸ ಆಗಿದ್ದು. ಇದು ಸದ್ಯ ನಾನಿವಾಗ ಇರುವಂತದ್ದು ನವರಂಗ್ ನಲ್ಲಿರುವಂತ LPG ಆಟೋ ಗ್ಯಾಸ್ ಬಂಕ್ ನಲ್ಲಿ. ಇದೇ ಗ್ಯಾಸ್ ಬಂಕ್ ನಲ್ಲಿ ಬೆಳಗ್ಗೆ ಪೊಲೀಸರು ಬಂದಿದ್ರು. ಯಾಕಂದ್ರೆ ಗ್ಯಾಸ್ಗಾಗಿ ಆಟೋ ಚಾಲಕರ ನಡುವೆ ಒಂದಷ್ಟು ವಾಗ್ವಾದಗಳು ನಡೆಯುತ್ತೆ. ಹೀಗಾಗಿ ಪೊಲೀಸರು ಬಂದು ಇಷ್ಟೋವರೆಗೂ ಅಂದ್ರೆ ಸಾಕಷ್ಟು ಗಂಟೆಗಳ ಕಾಲ ಇಲ್ಲೇ ಅವರು ಭದ್ರತೆಯನ್ನ ಕೊಡ್ತಾ ಇದ್ರು. ಯಾವುದೇ ರೀತಿ ಅವಘಡ ಗಲಾಟೆ ನಡಿಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಮತ್ತೊಂದು ಭಾಗದಲ್ಲಿ ನೋಡ್ತಾ ಹೋದ್ರೆ ಅಂದ್ರೆ ಗ್ಯಾಸ್ ಅಭಾವ ಎಷ್ಟು ಮಟ್ಟಿಗೆ ಸೃಷ್ಟಿಯಾಗಿದೆ ಅಂತ ಅಂದ್ರೆ ಕೇವಲ ಒಬ್ಬ ಆಟೋ ಚಾಲಕರಿಗೆ ಕೇವಲ 400 ರೂಪಾಯಿ ಮಾತ್ರ, 400 ರೂಪಾಯಿಗಳಿಗೆ ಮಾತ್ರ ಆಟೋ ಗ್ಯಾಸ್, LPG ಗ್ಯಾಸ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಸ್ವತಃ ಬಂಕ್ ಮಾಲೀಕರೇ ಬೋರ್ಡ್ ಅನ್ನ ಹಾಕಿರುವಂತದ್ದು. ಅಂದ್ರೆ ಎಲ್ಲರೂ ಕೂಡ ಫುಲ್ ಟ್ಯಾಂಕ್ ಮಾಡ್ಕೊಂಡ್ಬಿಟ್ರೆ ಮತ್ತಷ್ಟು ಆಟೋ ಚಾಲಕರಿಗೆ ಅದು ಸಮಸ್ಯೆ ಆಗ್ಬಿಡುತ್ತೆ. ಹೀಗಾಗಿ ಒಂದಷ್ಟು ಆಟೋ ಚಾಲಕರಿಗೆ ಸಹಾಯ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಬೋರ್ಡ್ ಹಾಕಿರುವಂತದ್ದು. ಮತ್ತೊಂದು ಪ್ರಮುಖ ವಿಚಾರ ಏನಂತ ಅಂದ್ರೆ ರೇಟ್ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಆಟೋ ಚಾಲಕರು ಒಂದ್ ರೀತಿ ಬೇಸರದಲ್ಲಿರುವಂತದ್ದು. ಈ ಎಲ್ಲ ಯುದ್ಧ ಇದಕ್ಕಿಂತ ಮುಂಚೆ 1 ಲೀಟರ್ LPG 55 ರೂಪಾಯಿಯಿಂದ 60 ರೂಪಾಯಿಗೆ ಸಿಗ್ತಾ ಇದ್ದಂಥದ್ದು ಈಗ ಬರೋಬ್ಬರಿ 90 ರೂಪಾಯಿಗೆ ಏರಿಕೆ ಆಗ್ಬಿಟ್ಟಿದೆ. ರಾಹುಲ್, ನೀವಂದ್ರೆ ಒಂದ್ ರೀತಿಯಲ್ಲಿ ರೇಟ್ ಆಲ್ಮೋಸ್ಟ್ ಡಬಲ್ ಆಗ್ಬಿಟ್ಟಿದೆ. 400 ರೂಪಾಯಿಗೆ ಗ್ಯಾಸ್ ಹಾಕಿಸ್ಕೊಂಡ್ರೆ ಅವರು 1 ಲೀಟರ್ಗೆ 20 ಕಿಲೋಮೀಟರ್ ಮೈಲೇಜ್ ಅನ್ನ ಕೊಡುತ್ತಂತೆ. ಸೊ ಅವರು ಒಂದೆರಡು ಟ್ರಿಪ್ ಅನ್ನ ಮಾಡೋ ಅಷ್ಟರಲ್ಲಿ ಅಷ್ಟು ಗ್ಯಾಸ್ ಖಾಲಿ ಆಗ್ಬಿಡುತ್ತೆ. ಮತ್ತೆ ಅವ್ರು ಬಂದ್ ಕ್ಯೂ ಅಲ್ಲಿ ನಿಂತ್ಕೊಬೇಕು. ಅರ್ಧ ದಿನ, ಮುಕ್ಕಾಲ್ ದಿನ ಎಷ್ಟೋ ಆಟೋ ಚಾಲಕರು ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ತಮ್ಮ ಆಟೋಗಳನ್ನ ಇಲ್ಲೇ ನಿಲ್ಲಿಸ್ಕೊಂಡು ವೇಟ್ ಮಾಡ್ತಾ ಇರುವಂತ ಪ್ರಸಂಗ ನಡೀತಾ ಇದೆ. ಬಾಡಿಗೆ ಕಟ್ಬೇಕು, ಒಂದಿನಕ್ಕೆ 400 ರೂಪಾಯಿಂದ 500 ರೂಪಾಯಿ ಬಾಡಿಗೆ ಕಟ್ಬೇಕು, ಮನೆ ಬಾಡಿಗೆ ಕಟ್ಬೇಕು, ಮಕ್ಕಳ ಫೀಸ್ ಕಟ್ಬೇಕು. ಈ ತರ ಸಮಸ್ಯೆ ಆದ್ರೆ ಆಟೋ ಮಾರೋದು ಬಿಟ್ಟು ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ, ಆಟೋ ದುಡಿಮೆಯನ್ನ ನಂಬ್ಕೊಂಡಿದೀವಿ. ಈ ರೀತಿಯಾದಂತ ಆತಂಕದ ವಾತಾವರಣ ಬೆಂಗಳೂರಿನ ಅನೇಕ LPG ಆಟೋ ಗ್ಯಾಸ್ ಬಂಕ್ಗಳಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ರಾಹುಲ್.